ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಒಂದು ಸಿಂಪಲ್ ಆದ ರೆಸಿಪಿ, ತುಂಬ ಸುಲಭವಾಗಿ ನಾವು ಮಾಡ್ಕೋಬೋದು. ಮಕ್ಳಿಗಂತೂ ತುಂಬ ಇಷ್ಟವಾಗುವಂತಹ ರೆಸಿಪಿ. ಸಾಮಾನ್ಯವಾಗಿ ಇವಾಗ ಸ್ಕೂಲ್ಗೆ ನಾವು ಸ್ನ್ಯಾಕ್ಸ್ ಐಟಮ್ಸ್ಗೆ ಏನಾದರೂ ಒಂದು ಮಾಡಬೇಕು ಆ ಥರ ಇತ್ತು ಅಂದರೆ ನೋಡಿ, ತುಂಬ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಆಲೂಗೆಡ್ಡೆ ಉಪಯೋಗಿಸ್ಕೊಂಡು ಮಾಡುವಂಥದ್ದು ಪೊಟ್ಯಾಟೊ ಫ್ರೈ ನಾವು ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ. ಈಗ ಒಂದು ಪ್ಯಾನ್ಗೆ ನಾವು ಎಣ್ಣೆಯನ್ನು ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಕಾದ ನಂತರ ನೋಡಿ, ಪೊಟ್ಯಾಟೊನ ನಾವು ಈ ರೀತಿ ಸಿಪ್ಪೆಯನ್ನು ಒರೆದು ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಈ ರೀತಿ ಪ್ಯಾನಲ್ಲಿ ಇಟ್ಕೊಂಡು ನಾವು ಈಗ ಅರ್ಶಿನದ ಪುಡಿನ ಈ ರೀತಿ ಉದುರಿಸ್ಕೋಬೇಕು. ಅರ್ಶಿನದ ಪುಡಿನ ಉದುರಿಸ್ಕೊಂಡು ಚಿಲ್ಲಿ ಪೌಡರ್ನ ಈ ರೀತಿ ಹಾಕೋಬೇಕು. ಚಿಲ್ಲಿ ಪೌಡರ್ ಹಾಕ್ಕೊಂಡು ನಂತರ ರುಚಿಗೆ ಉಪ್ಪನ್ನು ಈ ರೀತಿ ಉದುರಿಸ್ಕೋಬೇಕು. ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ನಂತರ ಪೆಪ್ಪರ್ ಪೌಡರ್ನು ಈ ರೀತಿ ಹಾಕೋಬೇಕು. ಬೇಕಿದ್ದಲ್ಲಿ ನೀವು ಚಾಟ್ ಮಸಾಲೆ ಕೂಡ ಹಾಕೋಬೋದು. ಈಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ನಾವು ಸಿಮ್ಮಲ್ಲೇ ಅದನ್ನು ಬೇಯೋದಕ್ಕೆ ಬಿಡಬೇಕು. ನಂತರ ನೋಡಿ, ಈ ರೀತಿ ಪೊಟ್ಯಾಟೊ ಸ್ಲೈಸ್ನ ನೀಟಾಗೆಲ್ಲ ಟರ್ನ್ ಮಾಡಿಕೊಂಡು ಎರಡೂ ಕಡೆ ನಾವು ಸ್ವಲ್ಪ ಸಿಮ್ಮಲ್ಲೇ ಬೇಯಿಸ್ಕೋಬೇಕು. ನೀಟಾಗಿ ಈ ರೀತಿ ಟರ್ನ್ ಮಾಡಿಕೊಂಡು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡಿಕೊಂಡು ಪುನಃ ಲಿಡ್ಡನ್ನು ಕ್ಲೋಸ್ ಮಾಡಿ 1 ನಿಮಿಷ ನಾವು ಸಿಮ್ಮಲ್ಲೇ ಬೇಯೋದಕ್ಕೆ ಬಿಟ್ಟು ಅಂತ ಅಂದರೆ ಪೊಟ್ಯಾಟೊ ಫ್ರೈ ರೆಡಿಯಾಗುತ್ತೆ. ಮಕ್ಕಳಿಗೆ ಸಾಮಾನ್ಯವಾಗಿ ತುಂಬ ಇಷ್ಟ ಆಗುತ್ತೆ. ನನ್ನ ಮಕ್ಕಳಂತೂ ವಾರಕ್ಕೊಂದ್ಸಲ ಪೊಟ್ಯಾಟೊ ಫ್ರೈ ಬೇಕಮ್ಮ ಅಂತ ಕೇಳ್ತಾರೆ. ತುಂಬ ಸುಲಭವಾದಂಥ ರೆಸಿಪಿ, ತುಂಬ ಮಕ್ಕಳಿಗೆ ಇಷ್ಟವಾಗುವಂಥ ರೆಸಿಪಿ. ನಾವು ಸುಲಭವಾಗಿ ಸ್ನ್ಯಾಕ್ಸ್ ಐಟಮ್ಗೆ ಏನೂ ಪ್ರಿಪೇರ್ ಮಾಡ್ಕೊಂಡಿಲ್ಲ ಅಂತಂದರೆ ನೋಡಿ, ಈ ರೀತಿ ನಾವು ಪೊಟ್ಯಾಟೊ ಫ್ರೈನ ಮಾಡ್ಕೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ ನಾವು ಒಂದು ಪೊಟ್ಯಾಟೊ ಸ್ಲೈಸಸ್ನ ಕಟ್ ಮಾಡಿಕೊಂಡು ಒಂದು ಸ್ನ್ಯಾಕ್ಸ್ ರೆಸಿಪಿ ಪೊಟ್ಯಾಟೊ ಫ್ರೈನ ಮಾಡ್ಕೋಬೋದು ಅಂತ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಕೊನೆವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.